ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಗುರುಗಳಾದ ಪತ್ರಿಜಿ ಗುರುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಎಲ್ಲ ಗುರುವೃಂದಕ್ಕೂ ಕೂಡ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈ ದಿನ ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ. ನನಗೆ ತಿಳಿದಷ್ಟು ನಾನು ತಿಳ್ಕೊಂಡಷ್ಟು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಳ ಕ್ರೋಧ ಹೇಗೆ ಕಾಮ ಅಂದರೆ ಬಯಕೆ, ಅತಿಯಾದ ಬಯಕೆ, ದುರಾಸೆಯಿಂದ ಹೇಗೆ ನಾವು ಅವನತಿ ಹೊಂದುತ್ತೇವೋ ಹಾಗೆ ಕ್ರೋಧದಿಂದ ಕೂಡ ನಾವು ಅವನತಿ ಹೊಂದುತ್ತೇವೆ. ಕೋಪದಿಂದ ತೊಂದರೆ ಇಲ್ಲ, ಕ್ರೋಧದಿಂದ ನಾವು ಅವನತಿಯನ್ನು ಹೊಂದೋದಕ್ಕೆ. ಸೊ ಆದ್ದರಿಂದ ಈ ಕ್ರೋಧದಿಂದ ನಾವು ಹೇಗೆ ಹೊರಗಡೆ ಬರೋದು ಅನ್ನೋದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹೀಗೆ ಕೆಲವು ಜ್ಞಾನಿಗಳು ಹೇಳಿದ್ದಾರೆ ಫ್ರೆಂಡ್ಸ್, ಉತ್ತಮನ ಕೋಪ ಕ್ಷಣಿಕ, ಹಿಂಗೆ ಬರುತ್ತೆ ಅವನಿಗೆ ಹಿಂಗೆ ಹೋಗುತ್ತೆ. ಉತ್ತಮನ ಕೋಪ ಕ್ಷಣಿಕ, ಅವನಿಗೆ ತಗೋಬಾರ್ದು ಅನ್ನೋ ಒಂದು ಸತ್ಯ ಗೊತ್ತಿರುತ್ತೆ. ಉತ್ತಮನಾದವನಿಗೆ ಉತ್ತಮನ ಕೋಪ ಕ್ಷಣಿಕ. ಮತ್ತು ಮಧ್ಯಮನ ಕೋಪ 2 ನಿಮಿಷ. ಅವನಿಗೆ ಒಂದು 2 ನಿಮಿಷ ಇಟ್ಕೊತಾನೆ, ಓಕೆ, ಅದನ್ನು ಬಿಟ್ಟಾಕ್ತದೆ, ಅದನ್ನು ಅವನಿಗೆ ಕಳ್ಕೊಳ್ಳೋದು ಗೊತ್ತಿರುತ್ತೆ. ಹಾಗೆ ಅಧಮನ ಕೋಪ, ದಡ್ಡ ಇರ್ತಾನೆ, ಅವನ ಕೋಪ ಹಗಲು ರಾತ್ರಿ ಕೋಪದಲ್ಲೇ ನಿತ್ರು ಕೋಪ, ಮಲಗಿದ್ರು ಕೋಪ, ಹಗಲು ರಾತ್ರಿ ಕೋಪದಲ್ಲೇ ಇರ್ತಾನೆ. ಮತ್ತು ಕೆಲವರು ಚಂಡಾಲರಿರ್ತಾರೆ, ಚಂಡಾಲನ ಕೋಪ ಮರಣದವರೆಗೂ. ಅವರು ಸಾವಲ್ಲೂ ಕೂಡ ಕೋಪಿಸ್ಕೊಳ್ತಾನೆ ಇರ್ತಾರೆ. ಉತ್ತಮನ ಕೋಪ ಕ್ಷಣಿಕ, ಮಧ್ಯಮನ ಕೋಪ 2 ನಿಮಿಷ, ಅಧಮನ ಕೋಪ ಹಗಲು ರಾತ್ರಿ, ಚಂಡಾಲನ ಕೋಪ ಮರಣದವರೆಗೂ. ನೋಡಿ, ಜೀವನ ಇರೋದು ನಾವು ಕ್ಷಣಿಕ ಮಾತ್ರ. ಸೊ ಹಾಗೆ ನಾವು ಉತ್ತಮರಾಗಿರೋದಕ್ಕೆ ಕ್ಷಣಿಕ ಕೋಪವನ್ನು ಹೇಗೆ ಕ್ಷಣಿಕದಲ್ಲಿ ಕಳೆದುಕೊಳ್ಳಬೇಕು ಎಂಬ ವಿದ್ಯೆಯನ್ನು ಕಲಿತು ನಮ್ಮ ಜೀವನದಲ್ಲಿ ಕೋಪನ ಕ್ಷಣಿಕ ಮಾತ್ರ ಇಟ್ಕೊಳ್ಳೋಣ. ಅದು ನಮಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಜೀವನಕ್ಕೂ ಒಳ್ಳೆಯದು, ನಮ್ಮ ಆನಂದಕ್ಕೂ ಕೂಡ ಒಳ್ಳೆಯದು. ನಮ್ಮ ಕೋಪ ಬರಲೇಬೇಕು ಮನುಷ್ಯನಿಗೆ, ಅದು ಉತ್ತಮವಾಗಿರಲಿ, ಉತ್ತಮನ ರೀತಿಯಲ್ಲಿ ನಾವು ಆ ಕೋಪನ ತೆಗೆದುಕೊಳ್ಳೋಣ ಅಂತ ದೊಡ್ಡ ಜ್ಞಾನಿಗಳು ತಿಳಿಸಿದ್ದಾರೆ ಫ್ರೆಂಡ್ಸ್. ಆದ್ದರಿಂದ ಕೋಪ ಕ್ಷಣಿಕ ಮಾತ್ರ ಇರಲಿ, ಅದನ್ನು ದ್ವೇಷವಾಗಿ ಪರಿವರ್ತಿಸಿಕೊಳ್ಳೋದು ಬೇಡ. ಕೋಪದ ಜೊತೆ ದ್ವೇಷ ಸೇರಿದಾಗ ಅದು ಕ್ರೋಧವಾಗುತ್ತದೆ. ಕೋಪ ಕ್ಷಣಿಕ ಇರಬೇಕು, ಅದು ದ್ವೇಷವಾಗಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೇಗೆ ಅಂದರೆ ನೋಡಿ, ಮಕ್ಕಳು ಬೆಳಿಗ್ಗೆ ನಾವು ಸ್ಕೂಲಿಗೆ ಅವ್ರನ್ನ ಮಲಗಿರ್ತಾರೆ, ನಿದ್ದೆಗಣ್ಣಲ್ಲಿರ್ತಾರೆ. ಬೆಳಿಗ್ಗೆ ನಾವು ಏಳಿಸೋದು ತುಂಬ ಕಷ್ಟ. ಪೂಸಿ ಹೊಡೆದು ಏಳಿಸಿ, ಎದ್ದೇಳ್ರಪ್ಪ ಟೈಮ್ ಆಯಿತು, ಬಸ್ ಬರುತ್ತೆ, ತಿಂಡಿ ತಿನ್ನಬೇಕು, ಹೀಗೆ ಮುದ್ದು ಮಾಡ್ಕೊಂಡು ಹೇಳಿಸ್ತಾ ಇರ್ತೀವಿ. ಅವ್ರು ಬಿಟ್ಟು ಬರೋದಿಲ್ಲ, ಬೇಗ ರೆಡಿ ಆಗೋದಿಲ್ಲ. ಜೊತೆಗೆ ನಮ್ಮ ಪೇಷನ್ಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಟೈಮ್ ಓಡ್ತಾ ಇರುತ್ತೆ. ಅವಾಗ ಉಳಿದಿರೋದು ಒಂದೇ ಟ್ರಿಕ್ಕು, ನಾವು ಸೀರಿಯಸ್ಸಾಗಿ ಕಣ್ಕೆಂಪು ಮಾಡ್ಕೊಂಡು ಎದ್ದು ಬರ್ತಿರೋ ಇಲ್ವೋ, 2 ಬಿಡ್ತೀನಿ ಈಗ ಅಂತ ಗದರಿಸಿದ್ರೆ ಅವರು ಸೀದಾ ಎದ್ದು ಓಡಿ ಬರ್ತಾರೆ. ಇಲ್ಲಿರೋದು ನಾವು ಕೋಪಿಸ್ಕೋತೀವಿ ಅಷ್ಟೇ, ಅಲ್ಲಿ ಕೆಲಸ ಆಗಬೇಕಾಗಿರುತ್ತೆ. ಮಕ್ಕಳು ಒಳ್ಳೆಯದಕ್ಕೋಸ್ಕರ ನಾವು ಕೋಪಿಸ್ಕೋತೀವಿ, ಅಲ್ಲಿ ಹಾಗಂತ ಕೋಪಿಸ್ಕೊಂಡು ಮಾತ್ರಕ್ಕೆ ಮಕ್ಕಳ ಮೇಲೆ ನಮಗೆ ದ್ವೇಷ ಇರೋದಿಲ್ಲ. ಹೀಗೆ ಕೋಪ ದ್ವೇಷ ಆಗಿ ಮಾರ್ಪಡಬಾರ್ದು. ಕೋಪ ಅಲ್ಲಿ ಒಂದು ಒಳ್ಳೆಯತನಕ್ಕೆ ಕೋಪ ಉಪಯೋಗ ಆಗಿರುತ್ತೆ. ಹಾಗೆ ನಾವು ಕೋಪ ಪ್ರದರ್ಶಿಸಬೇಕಷ್ಟೇ, ಅದನ್ನು ದ್ವೇಷವಾಗಿ ನಾವು ಪರಿವರ್ತಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ಮನೆಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ, ಇಲ್ಲ ಕೆಲವು ಹೆಣ್ಮಕ್ಳ ಮಧ್ಯದಲ್ಲಿ ಹೀಗೆ ಕೋಪಗಳು ನಡೀತಾನೆ ಇರುತ್ತೆ ಏನಾದರೂ ವಿಷಯಗಳಿಗೆ. ಅಲ್ಲಿ ಒಂದು ಹಂತದವರೆಗೆ ನಾವು ತಟ್ಕೊಳ್ಬೋದು. ಅದಾದ ನಂತರ ನಾವು ಕೋಪಿಸ್ಕೊಳ್ಳೇಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ, ಕೋಪ ಮಾಡ್ಕೋತೀವಿ, ಅದು ಒಂದು ಗುಣವೇ ಆಗಿರುತ್ತದೆ ಕೋಪ ಅನ್ನೋದು. ಸೊ ಆ ಕೋಪನ ತಪ್ಪೇನಿಲ್ಲ, ಕೋಪಿಸ್ಕೊಂಡು ಅದು ಒಂದು ಸ್ವಲ್ಪ 1 ಗಂಟೆ 2 ಗಂಟೆ ಆದಮೇಲೆ ಆ ಕೋಪನ ತಿಳಿ ಮಾಡಿಕೊಂಡು ಅಲ್ಲಿ ಅಹಂಕಾರ ಇರಬಾರ್ದು. ಯಾಕೆಂದರೆ ನಾವು ಅಹಂಕಾರವನ್ನು ಬಿಟ್ಟು ಕ್ಷಮೆ ಕೇಳಿ ಮತ್ತೆ ಮಾತಾಡ್ತಾ ಹೋದರೆ ಅಲ್ಲಿ ದ್ವೇಷ ಉದ್ಭವಿಸೋದೇ ಇಲ್ಲ. ಅಂದರೆ
ಪ್ರತಿದಿನ ನೋಡೋ ಮುಖಗಳ ಮಧ್ಯೆ ದ್ವೇಷ ಹೆಚ್ಚಾಯಿತು ಅಂತ ಅಂದರೆ, ಪ್ರತಿದಿನ ದ್ವೇಷದಿಂದ ಕೂಡಿರ್ತೀವಿ ಅಂತ ಅಂದರೆ ಅದು ತುಂಬ ಅವ್ರನ್ನ ನಾವು ದ್ವೇಷ ಪಡ್ತಾ ಇರ್ತೀವಿ, ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ, ನಮಗೆ ತೊಂದರೆ ಆಗೋದು. ಪ್ರತಿದಿನ ಸ್ವಲ್ಪನೇ ಆಸಿಡ್ ಹಾಕ್ಕೊಂಡ್ರೆ ನಮಗೆ ಆಸಿಡ್ ಸುಡೋ ಗುಣ ಹೊಂದಿದೆ. ಈ ಕೋಪನೂ ಅಷ್ಟೇ, ದ್ವೇಷ ಕ್ರೋಧನೂ ಅಷ್ಟೇ. ಪ್ರತಿದಿನ ಸ್ವಲ್ಪ ನಾವು ಆಸಿಡ್ ಹಾಕ್ಕೊಂಡಂಗೆ ನಮ್ಮ ಆರೋಗ್ಯವನ್ನು ನಾವು ಒಳಗಿಂದೊಳಗೆ ಸುಟ್ಕೋತಾ ಹೋಗ್ತೀವಿ. ಇಲ್ಲಿ ಅಹಂಕಾರ ಬಿಡಬೇಕು, ಕ್ಷಮೆ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಲ್ಲಿ ಒಂದು ಸ್ವಲ್ಪ ಸಮಾಧಾನ ಆದ ನಂತರ ಸರಿ ತಪ್ಪುಗಳನ್ನು ತಿಳ್ಕೊಂಡು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳಬಹುದು. ಸಮಾಧಾನದಿಂದ ನಾವು ಎಂತಹ ಸಮಸ್ಯೆಗಳನ್ನಾದರೂ ಕೂಡ ಬಗೆಹರಿಸ್ಕೊಳ್ಬಹುದು. ಹಾಗೆ ಬುದ್ಧ ಒಂದು ಕಡೆ ಹೇಳ್ತಾರೆ, ಒಂದು ಕೋಪ ಬಂದಾಗ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಹಾವು ಹೇಗೆ ತಲೆ ಎತ್ತಿ ಬುಸುಗುಟ್ಟುತ್ತೆ, ಅದಕ್ಕೆ ಕಡಿಯೋ ಉದ್ದೇಶ ಇರೋದಿಲ್ಲ. ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದು ತಲೆ ಎತ್ತಿ ಬುಸುಗುಟ್ಟುತ್ತೆ. ಹಾಗೆ ನಮ್ಮ ರಕ್ಷಣೆ ಅಂತ ಬಂದ ಸಂದರ್ಭದಲ್ಲಿ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ನಂತರ ಅದನ್ನು ನಾವು ಮಾತಾಡಿಕೊಂಡು ಕೂಡ ಆ ಕೋಪವನ್ನು ತಿಳಿ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೆ ನಾವು ಅದನ್ನು ದ್ವೇಷವಾಗಿ ಪರಿವರ್ತನೆ ಮಾಡ್ಕೋಬಾರ್ದು. ಅದು ಕಿಚ್ಚು ನಮ್ಮನ್ನು ನಮ್ಮೊಳಗಡೆ ಸುಡುತ್ತಾ ಇರ್ತದೆ. ಸೊ ಆದ್ದರಿಂದ ಕೋಪವನ್ನು ತಣ್ಣಗೆ ಮಾಡ್ಕೊಳ್ಳೋದು, ದ್ವೇಷ ಮಾಡ್ಕೋಬಾರ್ದು. ದ್ವೇಷ ಮಾಡಿಕೊಂಡ್ರೆ ಕ್ರೋಧವಾಗಿ ಮಾರ್ಪಾಡಾಗುತ್ತದೆ. ಏಕೆಂದರೆ ಈ ಕ್ರೋಧ ಅನ್ನೋದು ತುಂಬ ಮಾನವ ಸಂಬಂಧಗಳನ್ನು, ತುಂಬ ಒಳ್ಳೆ ಸಂಬಂಧಗಳನ್ನು ಕೂಡ ಮುರಿದು ಹಾಕುತ್ತದೆ. ಆಮೇಲೆ ಪಶ್ಚಾತ್ತಾಪ ಪಡೋದ್ರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಸೊ ಆದ್ದರಿಂದ ನಾವು ಪ್ರೀತಿಸೋರನ್ನು ಯಾವಾಗಲೂ ನೋಡಿ, ಪ್ರೀತಿಸೋರನ್ನು ನಾವು ಕಡಿಮೆ ನೆನಪು ಮಾಡ್ಕೋತೀವಿ. ನಾವು ಯಾರ ಮೇಲೆ ದ್ವೇಷ ಇಟ್ಕೊಂಡಿರ್ತೀವೋ ಅವ್ರನ್ನ ಪ್ರತಿದಿನ ನೆನಪು ಮಾಡ್ಕೊತಾನೇ ಇರ್ತೀವಿ, ದ್ವೇಷಿಸ್ತಾನೇ ಇರ್ತೀವಿ. ಅದರಿಂದ ಅವರಿಗೇನು ತೊಂದರೆ ಇಲ್ಲ, ಆ ಕ್ರೋಧದ ಅಗ್ನಿಯಲ್ಲಿ ನಾವು ಸುಟ್ಟು ಹೋಗ್ತೀವಿ. ಸೊ ನಾವು ಅದನ್ನು ಮಾತಾಡಿ ಆ ದ್ವೇಷವನ್ನು ಕ್ಷಮೆಯ ಮೂಲಕ, ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ಯಾವುದೇ ಪ್ರಯೋಜನವಿಲ್ಲ. ಅವರನ್ನು ಕ್ಷಮಿಸೋದ್ರಿಂದ ನೀವು ಎಲ್ಲಿರ್ತೀರೋ ಅಲ್ಲಿಂದ ನಿಮ್ಮ ಮನಸ್ಸಲ್ಲೇ ಕ್ಷಮೆ ಕೇಳ್ಕೊಳ್ಳಿ. ನಿಮಗೆ ಅಹಂಕಾರ ಅಡ್ಡ ಬಂತು ಅಂತಂದರೆ ನಿಮ್ಮ ಮನಸ್ಸಿನಲ್ಲೂ ಕೂಡ ನೀವು ಅವರಿಗೆ ಕ್ಷಮೆಯನ್ನು ಕೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ತಿಳಿಯಾಗುತ್ತದೆ. ನಿಮಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ನಾನು ಕ್ಷಮಿಸು ಅಂತ ಕೇಳ್ಬೋದು, ತಪ್ಪೇನಿಲ್ಲ. ಅಕಸ್ಮಾತ್ ಅದು ಆ ಲೆವೆಲಿಗೆ ಹೋಗೋದಕ್ಕೂ ಕೂಡ ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ. ಆಗ ನೀವು ಮನಸ್ಸಿನಲ್ಲೇ ಅವರಿಗೆ ನಡೆದಂಥ ವಿಷಯವನ್ನು ನೆನಪು ಮಾಡಿಕೊಂಡು ನಿಮಗೆ ನೀವೇ ಆ ಕ್ಷಮೆಯನ್ನು ಕೇಳ್ಕೊಳ್ಳಿ, ನನ್ನಿಂದ ತಪ್ಪಾಗಿದೆ ಅಂತ ನಿಮ್ಮ ಮನಸ್ಸು ತುಂಬ ತಿಳಿಯಾಗುತ್ತದೆ. ಈ ಕ್ರೋಧ ಅನ್ನೋದು ಕಡಿಮೆ ಆಗುತ್ತದೆ. ಇದನ್ನು ನಾವು ಪ್ರತಿದಿನ ನಾವು ಅಷ್ಟು ಈಸಿಯಾಗಿ ಇವೆಲ್ಲ ನಾವು ಒಂದು ದಿನದಲ್ಲಿ ನಾವು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆಗಳು ಪ್ರತಿದಿನ ಆವಾಗವಾಗ ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಆಗ ಇವುಗಳನ್ನೆಲ್ಲ ನಾವು ಒಂದ್ಸರಿ ರೀಕಾಲ್ ಮಾಡಿಕೊಂಡು ಹೇಗೆ ತಗೋಬೇಕು ಅನ್ನೋದನ್ನು ನಾವು ತಿಳುವಳಿಕೆ ಜ್ಞಾನದಿಂದ ತಿಳ್ಕೋಬೇಕಾಗುತ್ತದೆ. ಸೊ ಆದ್ದರಿಂದ ಈ ಕ್ರೋಧದಿಂದ ನಾವು ಹೊರಗೆ ಬರೋದಕ್ಕೆ ಕ್ಷಮೆ ಒಂದು ಮುಖ್ಯ ಕಾರಣ ಆಗಿರುತ್ತದೆ. ಸೊ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲರೂ ಪ್ರತಿದಿನ ನಿಮಗೆ ಸಾಧ್ಯವಾದಷ್ಟು ಸಮಯ ನೀವು ಫ್ರೀ ಇರೋ ಟೈಮಲ್ಲಿ, ಯಾವುದಾದ್ರೂ ಒಂದು ಟೈಮಲ್ಲಿ ಒಂದು 10-15 ನಿಮಿಷ ಧ್ಯಾನ ಮಾಡಿ. ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ, ನಮ್ಮ ಆರೋಗ್ಯ ವೃದ್ಧಿ ಆಗುತ್ತದೆ, ಮಾನಸಿಕ ಸಮಸ್ಯೆಗಳಿಂದ ಹೊರ ಬರ್ತೀರಾ, ಸಾಂಸಾರಿಕ ನೆಮ್ಮದಿ ಸಿಗುತ್ತದೆ, ಸಮಾಜದಲ್ಲಿ ಒಂದು ನೆಮ್ಮದಿ ಸಿಗುತ್ತದೆ. ಸೊ ಆದ್ದರಿಂದ ಧ್ಯಾನವನ್ನು ಪ್ರತಿದಿನ ಮಾಡಿ, ಪ್ರತಿದಿನ ಕೂತ್ಕೊಂಡು ಒಂದು ಸುಖಾಸನದಲ್ಲಿ ನಿಮಗೆ ಎಲ್ಲಿ ಹಾಯಾಗಿ ಕೂರ್ಬೇಕನ್ಸುತ್ತೋ ಗಲಾಟೆ ಇಲ್ಲದ ಕಡೆ ಕೂತ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಕೈ ಬೆರಳುಗಳನ್ನು ಈ ರೀತಿ ಕ್ರಾಸ್ ಮಾಡಿ ಇಟ್ಕೊಂಡು ತಮ್ಮ ಉಸಿರಾಟವನ್ನು ಗಮನಿಸಿ. ಇಲ್ಲಿ ಯಾವುದೇ ಒಂದು ದೊಡ್ಡ ಕೆಲಸ ಇಲ್ಲ. 10 ನಿಮಿಷ, 5 ನಿಮಿಷ, 15 ನಿಮಿಷ, ನಿಮಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ನಿಮ್ಮ ಉಸಿರಾಟವನ್ನೇ ಗಮನಿಸಿ. ಅದೇ ಧ್ಯಾನ, ಅದೇ ಆನಾಪಾನಸತಿ ಧ್ಯಾನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಸಲಹೆಗಳನ್ನು ಕೊಡೋದಿದ್ದರೆ ಕಮೆಂಟ್ಸ್ ಮೂಲಕ ನೀವು ಕೊಡ್ಬೋದು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಯಿಂದ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.